ಗೆಳೆಯನ ತಂಗಿಯ ಪ್ರೀತಿ. ಆಕಾಶ್ ಮತ್ತು ವಿರಾಟ್ ಮಕ್ಕಳಿನಿಂದ ಸ್ನೇಹಿತರು. ಶಾಲೆಯಿಂದಲೇ ಇಬ್ಬರು ಒಟ್ಟಿಗೆ ಓದಿ ಒಂದೇ ಕಾಲೇಜಿಗೆ ಸೇರಿ ಈಗ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ಸ್ನೇಹ ಬಲವಾದುದು. ಆದರೆ ಇದರಲ್ಲಿ ಒಂದೇ ಒಂದು ಅಡ್ಡಿ. ಆಕಾಶ್ ವಿರಾಟ್ನ ತಂಗಿ ಅನನ್ಯಾಳಿಗೆ ಹತ್ತಿರವಾಗಲು ಹೆದರುತ್ತಿದ್ದ. ಅನನ್ಯ ವಿರಾಟ್ನ ಕಿರಿಯ ತಂಗಿ, ಆತ್ಮವಿಶ್ವಾಸಿ, ಗಂಭೀರ, ಆದರೆ ಹೃದಯದಿಂದ ತುಂಬಾ ಭಾವನಾತ್ಮಕ. ಆಕಾಶ್ ಅವರ ಮನೆಯಲ್ಲಿ ನಿರಾಳತೆಯಿಂದ ಓಡಾಡುತ್ತಿದ್ದರೂ ಅನನ್ಯಾಳಿಗೆ ಮಾತ್ರ ಅಷ್ಟು ಸುಲಭವಾಗಿರಲಿಲ್ಲ. ಈ ಗೆಳೆಯನ ಕಣ್ಣುಗಳಲ್ಲಿ ಏನೋ ಪ್ರೀತಿ ಕಳೆದು ಹೋಗುವಂತೆ ಕಾಣಿಸುತ್ತಿತ್ತು. ಆದರೆ ಆತ ಎಂದೂ ಹೇಳಲು ಮುಂದೆ ಬರಲಿಲ್ಲ. ಒಂದು ದಿನ ವಿರಾಟ್ ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ. ದೀಪಾವಳಿ. ಎಲ್ಲರೂ ಹಬ್ಬದ ಸಿದ್ಧತೆಯಲ್ಲಿ ಆಕಾಶ್ ಸಹ ತನ್ನ ಊಟದ ನೆಪದಲ್ಲಿ ಅಲ್ಲಿ ತಂಗಿದ್ದ. ಅನನ್ಯ ನಸುಕಾಗಿ ಒಮ್ಮೆ ಆಕಾಶ್ ಕಡೆ ನೋಡಿದಳು. ಅವನು ಅವಳ ಕಣ್ಣುಗಳನ್ನು ತಪ್ಪಿಸಲು ಯತ್ನಿಸಿದರೂ ಅವಳ ಸುಮನಸುಗಂಧಿತ ನಗುವಿನಿಂದ ಪರಾರಿಯಾಗಲು ಸಾಧ್ಯವಾಗಲಿಲ್ಲ. ಹಬ್ಬದ ರಾತ್ರಿ ಪಟಾಕಿ ಸಿಡಿಸುವಾಗ ಅನನ್ಯ ಅಜಾಗರೂಕತೆಯಿಂದ ಕಾಲು ಜಾರಿ ಬಿದ್ದಳು. ಆಕಾಶ್ ತಕ್ಷಣವೇ ಅವಳನ್ನು ಹಿಡಿದುಕೊಂಡ. ಅವಳ ಮನಸ್ಸು ಗಾಬರಿಗೊಂಡಿತು. ಆದರೆ ಹೃದಯದಲ್ಲಿ ಒಂದು ವಿಭಿನ್ನ ಭಾವನೆ ಮೂಡಿತು. ಅವರಿಬ್ಬರೂ ಕೆಲವೇ ಕ್ಷಣಗಳ ಕಾಲ ಪರಸ್ಪರ ನೋಡಿ ನಿಂತರು. ಆ ದಿನದಿಂದ ಅನನ್ಯ ಮತ್ತು ಆಕಾಶ್ ನಡುವಿನ ಮಾತುಗಳು ಬೆಳೆಯತೊಡಗಿದವು. ಆದರೆ ವಿರಾಟ್ ಇದನ್ನು ಗಮನಿಸಿದಾಗ ಅವನಿಗೆ ಅಸಹನೀಯವಾಯಿತು. ಆಕಾಶ್, ನೀನು ನನ್ನ ಅಣ್ಣನಂತೆ. ನನ್ನ ತಂಗಿಯ ಮೇಲೆ ಹೀಗೆ ಕಣ್ಣು ಹಾಕುವುದು ಸರಿಯೇ ಎಂದು ಅವನು ಕೋಪದಿಂದ ಕೇಳಿದ. ಆಕಾಶ್ ನಿಂತು ಒಂದಿಷ್ಟು ಬಿಗುವಾದ ಉಸಿರು ತೆಗೆದುಕೊಂಡು, ನಾನು ಅನನ್ಯಾಳಿಗೆ ಪ್ರೀತಿಸುತ್ತೇನೆ. ಆಕೆ ನನ್ನ ಜೀವನದ ಒಂದು ಭಾಗ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಒಂದು ಹೆಜ್ಜೆಯೂ ಇಡಲ್ಲ ಎಂದನು. ಅನನ್ಯ ಸಹ ತಾನು ಪ್ರೀತಿಸುವುದು ನಿಜವೆಂದು ವಿರಾಟ್ ಮುಂದೆ ಹೇಳಿದಳು. ತನ್ನ ತಂಗಿಯ ಸಂತೋಷವೇ ಮುಖ್ಯ ಎಂದು ವಿರಾಟ್ ಆಲೋಚಿಸಿದನು. ಆಕಾಶ್ ಈಗಾಗಲೇ ಅವನ ಜೀವನದ ಅವಿಭಾಜ್ಯ ಭಾಗ. ಅವನಿಗೆ ಅವಳನ್ನು ಹಸ್ತಾಂತರಿಸುವುದು ತಪ್ಪಲ್ಲವೆಂದು ನಿರ್ಧರಿಸಿದನು. ಒಂದು ದಿನ ಬೆಳಗಿನ ಜಾವ ವಿರಾಟ್ ತನ್ನ ಸ್ನೇಹಿತನ ಭುಜವನ್ನು ತಟ್ಟಿದ. ನಾನು ನಿನ್ನನ್ನು ಅಣ್ಣನಂತೆ ನೋಡುತ್ತಿದ್ದೆ, ಆದರೆ ಈಗ ನನ್ನ ತಂಗಿಗೆ ಒಳ್ಳೆಯ ಸಂಗಾತಿಯಂತೆ ನೋಡುವೆ. ಅವಳನ್ನು ಸುಖಿ ಮಾಡು ಎಂದನು. ಆಕಾಶ್ ಮೌನವಾಗಿ ನಗಿದ. ಅನನ್ಯ ಅವನನ್ನು ದೂರ ನಿಂತು ನೋಡುತ್ತಿದ್ದಳು. ಆ ಕಣ್ಣುಗಳಲ್ಲಿ ಸಂತೋಷವೂ ಭರವಸೆಯೂ ಹೊಳೆಯುತ್ತಿತ್ತು. ಮುಗಿಯದ ಕತೆ. ಪ್ರೀತಿಯ ಹೊಸ ಅಧ್ಯಾಯ. ವಿರಾಟ್ ಒಪ್ಪಿದರೂ ಆಕಾಶ್ಗೋಸ್ಕರ ಹೊಸ ಪ್ರಯಾಣ ಆರಂಭವಾಯಿತು. ಪ್ರೀತಿ ಒಮ್ಮೆ ಒಪ್ಪಿಗೆ ಪಡೆದರೆ ಸಾಕಾ? ಇಲ್ಲ, ಅದನ್ನು ಉಳಿಸಿಕೊಂಡು ಹೋಗಲು ಹೆಚ್ಚು ಶ್ರಮ ಬೇಕು. ಅನನ್ಯ ಮತ್ತು ಆಕಾಶ್ ಅವರ ಸಂಬಂಧವನ್ನು ಕುಟುಂಬದ ಎಲ್ಲರಿಗೂ ತಿಳಿಸಬೇಕು. ಅವರ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಒಂದು ದಿನ ಸಂಜೆ ವಿರಾಟ್ ಅವರ ಮನೆಯಲ್ಲೇ ಎಲ್ಲರೂ ಕುಳಿತಿದ್ದರು. ಮನೆಬಾಗಿಲಿಗೆ ಅಮ್ಮ ಹೊಳಪು ಕೊಟ್ಟ ಬಿದಿರು ಕಂಬವನ್ನು ಕಟ್ಟುತ್ತಿದ್ದಾಗ ಆಕಾಶ್ ಜಿಜ್ಜಿಯಿಂದ ಮಾತು ಪ್ರಾರಂಭಿಸಿದ. ಅಜ್ಜಿ, ನಾನು ನಿಮ್ಮ ಮನೆತನದ ಅಂಗಳದಲ್ಲೇ ಮುಂದಿನ ಹಂತಗಳನ್ನು ನಡೆಸುತ್ತೇನೆ. ನನಗೆ ಅನನ್ಯಾಳನ್ನು ಜೀವನ ಸಂಗಾತಿಯಾಗಿ ಒಪ್ಪಿಸುತ್ತೀರಾ ಎಂದನು. ಅಜ್ಜಿ ಮುಗ್ಧ ನಗೆಯೊಂದನ್ನು ಬಿಟ್ಟರು. ನನಗೆ ಈಚೆಗೆ ಈ ಮಾತೇ ಕಾದುಕೊಂಡಿತ್ತು ಅಣ್ಣ. ನಮ್ಮ ಮನೆಯ ಗಂಡು ಮಕ್ಕಳಿಗಿಂತ ನೀನೇ ಜವಾಬ್ದಾರಿಯಾಗಿದ್ದೀಯಾ ಎಂದರು. ಕುಟುಂಬದ ಎಲ್ಲರೂ ಸ್ವಲ್ಪ ಆಶ್ಚರ್ಯದಿಂದ, ಸ್ವಲ್ಪ ಸಂತೋಷದಿಂದ ಈ ವಿಷಯವನ್ನು ಒಪ್ಪಿದರು. ಕಾಮಿಡಿ ಸಿನಿಮಾ. ಈ ಪ್ರೀತಿ ಸುಲಭವಾಗಲಿಲ್ಲ. ಮನೆಯವರು ಒಪ್ಪಿದರೂ ತಕ್ಷಣ ಮದುವೆ ಎನ್ನುವುದು ಸಾಧ್ಯವಿರಲಿಲ್ಲ. ಅನನ್ಯ ಇನ್ನೂ ವಿದ್ಯಾಭ್ಯಾಸ ಮುಗಿಯಬೇಕು. ಆಕಾಶ್ ಈಗ ನಿರಂತರವಾಗಿ ಕೆಲಸದ ಒತ್ತಡವನ್ನು ಎದುರಿಸುತ್ತಿದ್ದನು. ಇದರ ನಡುವೆ ವಿರಾಟ್ ಗೆಳೆಯನಿಗೆ ಒಂದು ಮಹತ್ವದ ಪ್ರಶ್ನೆ ಕೇಳಿದ. ನೀನು ನನ್ನ ತಂಗಿಯನ್ನು ಪ್ರೀತಿಸುತ್ತೇನೆ ಎನ್ನುತ್ತೀಯಾ, ಆದರೆ ನಿನಗೆ ಅವಳ ಭವಿಷ್ಯದ ಬಗ್ಗೆ ಎಷ್ಟು ಚಿಂತೆಯಿದೆ? ಈ ಪ್ರಶ್ನೆಯ ಉತ್ತರ ಆಕಾಶ್ಗೂ ತಿಳಿಯಲಿಲ್ಲ. ಪ್ರೀತಿ ಒಂದು ಭಾವನೆ, ಆದರೆ ಅದನ್ನು ಅರ್ಥಪೂರ್ಣ ಜೀವನವನ್ನಾಗಿಸಲು ದೀರ್ಘಕಾಲದ ಶ್ರಮ ಬೇಕು. ಅನನ್ಯ ತನ್ನ ಶಿಕ್ಷಣ ಮುಗಿಸಿ ಸ್ವತಂತ್ರವಾದ ನಂತರ ಮಾತ್ರ ಮದುವೆಯ ಚರ್ಚೆ ಮುಂದುವರಿಸೋಣ ಎಂದು ನಿರ್ಧರಿಸಿದರು. ನಾವು ಒಬ್ಬರಿಗಾಗಿ ಕಾಯೋಣ. ಇದು ಅವರಿಬ್ಬರ ಒಪ್ಪಂದವಾಯಿತು. 4 ವರ್ಷಗಳ ನಂತರ ಅನನ್ಯ ತನ್ನ ವ್ಯವಹಾರ ನಡೆಸಲು ತಯಾರಾದಳು. ಆಕಾಶ್ ತನ್ನ ಕ್ಷೇತ್ರದಲ್ಲಿ ದೊಡ್ಡ ಉನ್ನತಿಯ ಹಂತ ತಲುಪಿದ್ದ. ಅವರಿಬ್ಬರೂ ತಮ್ಮ ಕನಸುಗಳನ್ನು ಪೂರ್ಣಗೊಳಿಸಿ ಈಗ ಹೊಸ ಜೀವನದ ಕಡೆಗೆ ಹೆಜ್ಜೆ ಹಾಕಲು ಸಿದ್ಧರಾಗಿದ್ದರು. ವಿರಾಟ್ ತನ್ನ ಗೆಳೆಯನಿಗೆ ಒಂದು ದಿನ ನಗುತ್ತಾ ಕೇಳಿದ, ಇವತ್ತು ನನ್ನ ತಂಗಿಯ ಕೈ ಹಿಡಿಯೋಕೆ ತಯಾರಾ? ಆಕಾಶ್ ನಗುತ್ತಾ, ನಾನು ಅವಳ ಕೈ ಹಿಡಿದ ಕ್ಷಣದಿಂದಲೇ ಆತನಾಗಿ ಬಿಟ್ಟೆ ಗೆಳೆಯ ಎಂದನು. ಮದುವೆಯ ಮಂತ್ರಗಳು, ಮನೆಯ ಹಬ್ಬದ ಗಲಾಟೆ, ಸ್ನೇಹ, ಪ್ರೀತಿ, ಬಾಳಿನ ಹೊಸ ಹಾದಿ. ಪ್ರೀತಿ ತಡವಾಗಿ ಬಂದರೂ ಪ್ರಾಮಾಣಿಕವಾಗಿದ್ದರೆ ಅದೇ ಗೆಲುವು. ಮುಗಿಯಿತು. ಆದರೆ ಪ್ರೀತಿಯ ಕತೆಗಳು ಎಂದೂ ಮುಗಿಯುವುದಿಲ್ಲ.